ಸೊ ಫಂಕ್ಷನ್ಸ್ ಎಲ್ಲ ಮುಗೀತು. ಹಾಗೆ ಗೃಹಪ್ರವೇಶ ಎಲ್ಲ ತುಂಬ ಚೆನ್ನಾಗಾಯಿತು. ನೆಕ್ಸ್ಟ್ ನಾವು ಮನೇಲಿರೋ ಐಟಮ್ಸ್ ಎಲ್ಲ ಶಿಫ್ಟ್ ಮಾಡಬೇಕು. ಸೊ ಇದೊಂದು ದೊಡ್ಡ ಕೆಲಸ. ಈ ಶಿಫ್ಟ್ ಮಾಡೋದು, ಮನೆಯೆಲ್ಲ ಐಟಮ್ ಜೋಡಿಸ್ಕೊಳ್ಳೋದಕ್ಕೆ ಒಂದು ವಾರ ಆದರೂ ಬೇಕೇ ಬೇಕಾಗುತ್ತೆ. ಸೊ ಸ್ಟಾರ್ಟ್ ಮಾಡಿದ್ರು ಶಿಫ್ಟ್ ಮಾಡೋಕ್ಕೆ. ಹಾಗೆ ನಮ್ಮ ಅಜ್ಜಿ ಸ್ವಲ್ಪ ಐಟಮ್ಸ್ ಇದ್ವು, ಟ್ರೆಷರು ಅದು ನೋಡ್ತಾ ಇದ್ವಿ. ಹಾಗೆ ಪಾತ್ರೆ ಸಾಮಾನೆಲ್ಲ ಕ್ಲೀನಾಗಿ ನಾವು ತೊಗೊಂಬಂದು ಹಾಕಿದ್ರು, ಜೋಡಿಸ್ತಾ ಇದ್ವಿ. ನೋಡಿ ಈ ಥರ ಎಲ್ಲ ಅಡುಗೆ ಮನೆಗೆ ಕ್ಲೀನಾಗೆಲ್ಲ ಜೋಡಿಸ್ಕೊಂಡು ಹಾಗೆ 3 ಸಲ ಟಂಪಲ್ಲಿ ಟ್ರಿಪ್ ತೊಗೊಂಬಂದರು. ಬಟ್ಟೆಗಳು, ಹಾಸಿಗೆ, ಫ್ರಿಜ್ಜು, ದಿವಾನ ಎಲ್ಲ ತೊಗೊಂಬಂದರು. ಸೊ ಅದನ್ನೆಲ್ಲ ಶಿಫ್ಟ್ ಮಾಡೋ ಅಷ್ಟೊತ್ತಿಗೆ ನೈಟ್ ಆಯಿತು. ಸೊ ಶಿಫ್ಟೆಲ್ಲ ಮಾಡಿ ನಮ್ಮ ಅಜ್ಜಿ ಬಟ್ಟೆಗಳೆಲ್ಲ ನಾನು ಕ್ಲೀನಾಗಿ ಜೋಡಿಸ್ಕೊಟ್ಟೆ. ನಮ್ಮ ಅಜ್ಜಿಗೆ ಬರಲ್ವಲ್ಲ, ಸೊ ನಾನೇ ಹೆಲ್ಪ್ ಮಾಡಿದೆ. ಹಾಗೆ ನಾನು ಯೂಟ್ಯೂಬಲ್ಲಿ ದುಡ್ಡು ಬಂದಿತ್ತಲ್ವ, ಅದಕ್ಕೆ ಪಾರ್ಟಿ ಕೊಡಿಸ್ತೀನಿ ಅಂತ ಹೇಳಿದ್ದೆ. ಸೊ ಪಿಜ್ಜಾ ಪಾರ್ಟಿ ಕೊಡಿಸಿ, ಸೊ ಓವೆನ್ ಗಿಫ್ಟ್ ಬಂದಿತ್ತು, ಅದನ್ನು ಅನ್ಬಾಕ್ಸ್ ಮಾಡ್ತಾಯಿದ್ವಿ ನೋಡಿ.